ಆ ರೈತ ಕಳೆದ 4 ವರ್ಷಗಳ ಹಿಂದೆ 6 ಎಕರೆ ಜಮೀನು ಖರೀದಿ ಮಾಡಿದ್ದ ಜಮೀನಿನಲ್ಲಿ ನಾನಾ ರೀತಿಯ ಬೆಳೆಗಳನ್ನು ಬೆಳೆದು ಜೀವನ ನಡೆಸುತ್ತಿದ್ದ. ಆದರೆ ಈಗ ಜಮೀನು ಮಾರಾಟ ಮಾಡಿದ್ದ ವ್ಯಕ್ತಿ ಕಿರಿಕಿರಿ ಕೊಡ್ತಿದ್ದಾನೆ. ಕೈತುಂಬ ಬೆಳೆ ಬಂದಿದೆ, ಕನಸುಗಳು ನನಸಾಗುವ ಹಂತದಲ್ಲಿದೆ. ಆದರೆ ದೇವರು ವರ ಕೊಟ್ಟರು ಪೂಜಾರಿ ಕೊಡಲ್ಲ ಎನ್ನುವಂತಾಗಿದೆ. ಅಷ್ಟಕ್ಕೂ ಈ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಬೈಲಕುಂಟಿ ಗ್ರಾಮದಲ್ಲಿ. ವಿಷಯ ಏನಂದ್ರೆ, ರೈತ ಪರಶುರಾಮ 4 ವರ್ಷಗಳ ಹಿಂದೆ ಬಸಂತರಾಯ ಬಳಿ 6.5 ಎಕರೆ ಭೂಮಿ ಖರೀದಿಸಿದ್ದ. ಕಳೆದ 3 ವರ್ಷಗಳಿಂದ ನಾನಾ ಬೆಳೆಗಳನ್ನ ಸಹ ಬೆಳೆದಿದ್ದಾನೆ. ಆದ್ರೀಗ ಭೂಮಿ ಮಾರಾಟ ಮಾಡಿದ ಬಸವಂತರಾಯ ಈಗ ತನ್ನ ತಂಗಿಯ ಮೂಲಕ ಕೋರ್ಟ್ಗೆ ತಕರಾರು ಅರ್ಜಿ ಸಲ್ಲಿಸಿದ್ದಾನಂತೆ. ಇದರಿಂದ ಪರಶುರಾಮ್ ಕಂಗಾಲಾಗಿದ್ದಾನೆ. ಇಲ್ಲಿ ತನಕ ನಮ್ಗೆ ಯಾರು ಏನೋ ಅಂದಿಲ್ಲ, ಅವರು ಹೊಲ ಕೊಟ್ಟ ಮ್ಯಾಗ. ಈಗ ಸುಮ್ಮನೆ ಈಗ ಬಂದು ಹೊಲ ಬಂದ್ಗೇಸಿ ನೀವು ಕಬ್ಬು ಕಟಾವು ಮಾಡಿದ್ರಿ ಅಂದ್ರೆ ನಿಮ್ಮ ಜೀವನ ಉಳಿಸಲ್ಲ. ಗುಂಡಗಿರಿ ಮಾಡ್ಲಕತ್ತಾರ ಸರ್. ಒಂದು ಅವರು ಈಗೇನು ಬಸವಂತರಾಯ ಅಂತ ಹೊಲ ಕೊಟ್ಟಾನಲ್ರಿ, ಅವನು ರೌಡಿ ಶೀಟ್ರಲ್ಲಿ ಅದನ, ಇನ್ನೊಬ್ಬ ಒಣಮಗೂಡ ಅಂತಾನ್ರಿ ಸರ್.